ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನೋಡಿ, ಬಾಂಬ್ ಬ್ಲಾಸ್ಟ್ ಕೆಂಪುಕೋಟೆ ಬಳಿ ಆಗೋದಕ್ಕೆ ಮುಂಚೆ ಹಲವರನ್ನ ನಮ್ಮ ಸರ್ಕಾರ ಬಂಧಿಸಿತ್ತು. ಈ ಸ್ಫೋಟ 10ನೇ ತಾರೀಕು ಆಗಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿರಲಿಲ್ಲ ಅಂತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ. ಅವರ ಉದ್ದೇಶ ರೆಡ್ ಫೋರ್ಟ್ ಹತ್ರ ಅಲ್ಲ, ಅಯೋಧ್ಯೆಯಲ್ಲೂ ಮತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ ಇಡಬೇಕು. ಅದು 26ರ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಇಂತಹ ಸ್ಫೋಟಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಮಾಡಬೇಕು ಅನ್ನೋದು ಉದ್ದೇಶ ಆಗಿತ್ತು. ಗಣರಾಜ್ಯೋತ್ಸವ ಸಂದರ್ಭಕ್ಕೆ. ಆದ್ರೆ ಆಗಿದ್ದೇನು, ನಮ್ಮ ಬೇಹುಗಾರಿಕೆ ಎಷ್ಟು ಸ್ಟ್ರಾಂಗ್ ಇತ್ತು ಅಂದ್ರೆ ಅದಕ್ಕೆ ಮುಂಚೆ ಇವರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ರು. 2900 ಕೆಜಿಯಷ್ಟು ಸ್ಫೋಟಕಗಳನ್ನ ಹಿಡಿದಾಕಿದ್ರು. ಇದಾದ ಮೇಲೆ ಈ ಡಾಕ್ಟರ್ಸ್ ಸಿಂಡಿಕೇಟ್ ಇದೆಯಲ್ಲ, ಈ ಸಿಂಡಿಕೇಟ್ ಆಫ್ ಡಾಕ್ಟರ್ಸ್, ಈಗ ನಾವು ಯಾರ ಡಾಕ್ಟರ್ನ ನಂಬಬೇಕು ನಮಗೂ ಗೊತ್ತಾಗ್ತಾ ಇಲ್ಲ. ಜನರ ಪರಿಸ್ಥಿತಿ, ಜನರ ಪ್ರಾಣ ಕಾಪಾಡಬೇಕಾದವರು ಜನರ ಪ್ರಾಣ ತೆಗೀಲಿಕ್ಕೆ ಹೊರಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಏನು ಹೇಳಬೇಕು ಅನ್ನೋದು ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಆದರೆ ನನಗನ್ನಿಸ್ತಾ ಇರ್ತಕ್ಕಂಥದ್ದು, ನಾವು ಭಯೋತ್ಪಾದನೆಗೆ ಧರ್ಮ ಇಲ್ಲ, ಜಾತಿ ಇಲ್ಲ ಅಂತೀವಿ. ಆದ್ರೆ ಈಗ ನೋಡಿದ್ರೆ ಭಯೋತ್ಪಾದಕರು ಅಂತ ಯಾರ್ಯಾರು ಸಿಕ್ಕಿಕೊಳ್ತಾ ಇದ್ದಾರೋ ಎಲ್ಲರೂ ಒಂದೇ ಧರ್ಮದವರಾಗ್ತಾ ಇದ್ದಾರೆ. ಈಗ ನಾವು ಧರ್ಮ ಇಲ್ಲ ಅನ್ನೋರು ನಾವು ಇನ್ನು ಮುಂದೆ ಏನು ಮಾತಾಡಬೇಕು, ಈಗ ನಮಗೂ ಕೂಡ ಕನ್ಫ್ಯೂಷನ್. ಅದನ್ನ ನನಗೆ ಅನಿಸ್ತಾ ಇರತಕ್ಕಂಥದ್ದು, ಎ ಡಾಕ್ಟರ್ ಸಿಂಡಿಕೇಟ್ ಇದೆಯಲ್ಲ, ಧರ್ಮಾಂಧರ ಸಿಂಡಿಕೇಟ್ ಇದು. ಅವರು ನಡೆಸ್ತಾ ಇರತಕ್ಕಂಥ ಕೃತ್ಯ ಕೂಡ ಧರ್ಮಾಂಧರ ಭಯೋತ್ಪಾದನೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ನಾವು ಈ ವಿಚಾರದಲ್ಲಿ ರಾಜಕೀಯ ಬೆರೆಸಬಾರದು. ಯಾಕಂತಂದ್ರೆ ಇದು ಆಂತರಿಕ ವಿಷಯ ಅಲ್ಲ, ಇದು ಅಂತಾರಾಷ್ಟ್ರೀಯ ಭಯೋತ್ಪಾದನೆಯ ವಿಷಯ. ಯಾವ ಯಾವ ದೇಶಗಳು ಭಾರತ ದೇಶದ ಮೇಲೆ ಅಗೆತನ ತೀರಿಸಿಕೊಳ್ಬೇಕು ಅಂತಿದ್ದಾರೋ ಅವರು ಮಾಡತಕ್ಕಂಥ ಕೃತ್ಯಗಳಿವು. ಇದಕ್ಕೆ ಭಯೋತ್ಪಾದನೆಯ ನಿಗ್ರಹವನ್ನ ಎಲ್ಲ ದೇಶದವರು ಸೇರಿ ಮಾಡಬೇಕು. ಆದ್ರೆ ಆಗ್ತಿರ್ತಕ್ಕಂಥದ್ದೇನು, ಬೇರೆ ದೇಶಗಳೇ ಬೇರೆ ದೇಶಗಳ ಮೇಲೆ, ಮತ್ತೊಂದು ದೇಶದ ಮೇಲೆ ಉಗ್ರ ಅವತಾರವನ್ನು ತಾಳ್ತಕ್ಕಂಥದ್ದು, ಉಗ್ರವಾದವನ್ನು ಪ್ರತಿಪಾದಿಸತಕ್ಕಂಥದ್ದು, ಜನರಿಗೆ ಪ್ರಾಣ ಬೆದರಿಕೆ ಆಗ್ತಕ್ಕಂಥದ್ದು, ರಕ್ತವನ್ನ ಹೀರ್ತಕ್ಕಂಥ ಕೆಲಸವನ್ನ ಈಗ ಬೇರೆಯವರು ಮಾಡ್ತಿದ್ದಾರೆ. ಇದಕ್ಕೆ ಉತ್ತರ ಯಾರು ಕೊಡ್ಬೇಕಿವತ್ತು? ಇಂತಹ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲೂ ನೀವು ರಾಜಕೀಯವನ್ನು ಬೆಳೆಸ್ತೀರಿ. ನಾನು ಒಂದನ್ನ ಪ್ರಶ್ನೆ, ಕಾಂಗ್ರೆಸ್ ಇವತ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಯಾತಕ್ಕೆ ಇದು ಚುನಾವಣೆಗೆ ಮುಂಚೆ 2 ದಿನ ಮುಂಚೆ ಈ ರೀತಿಯ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ನನಗೂ ಕೂಡ ಸಂಶಯನೇ. ಆದ್ರೆ ಇನ್ನೊಂದು ಮಾತನ್ನು ಅವರು ಹೇಳಿದ್ದಾರೆ, ಈ ಬಾಂಬ್ ಬ್ಲಾಸ್ಟಿಂದಾಗಿ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ. ಇದು ಎಂತ ರಾಜಕೀಯಪ್ಪ ಇದು? ಬಿಜೆಪಿಗೆ ಇದರಿಂದ ನಷ್ಟ ಆಗುತ್ತೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಕ್ಕಂಥ ಮಾತುಗಳ ಇವು. ಹಾಗಿದ್ದ ಮೇಲೆ ಅವರನ್ನೇ ನಾನು ಪ್ರಶ್ನೆ ಮಾಡ್ತೇನೆ. ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಹೋದಾಗಲೂ ಆಟಮ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ದೇಶಕ್ಕೆ ಬಂದ ಮೇಲೂ ಇಷ್ಟರಲ್ಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಅಂದಮೇಲೆ ಅನುಮಾನ ಯಾರ ಮೇಲೆ ಪಡಬೇಕು ನಾವೀಗ? ಮಾನ್ಯ ಮುಖ್ಯಮಂತ್ರಿಗಳೇ, ಈಗ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರೋದು ಮಾನ್ಯ ರಾಹುಲ್ ಅವರು ಹೇಳ್ತಿದ್ರು ಅದೇನಾ? ಇದು ನನ್ನ ಪ್ರಶ್ನೆ.
ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಆದ್ರೆ ಇನ್ನೊಂದು ಹೇಳಿದ್ರಿ, ನನಗೂ ಕೂಡ ಅನುಮಾನ ಇದೆ. ಚುನಾವಣೆಗೆ ಮುಂಚೆ ಈಗ ನೀವು ಕೊಟ್ಟ ಹೇಳಿಕೆ ನೋಡಿದ್ರೆ, ಚುನಾವಣೆಗೆ ಮುಂಚೆನೆ ಯಾಕೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತಂದ್ರೆ ಕಾಂಗ್ರೆಸ್ಗೆ ಉಪಯೋಗ ಆಗಲಿ ಅಂತ ಬ್ಲಾಸ್ಟ್ ಮಾಡಿಸಿದ್ರಿ ನೀವು ಅಂತ ನಾವೇನಾದ್ರೂ ಪ್ರಶ್ನೆ ಮಾಡಬಹುದಾ ನಿಮ್ಮನ್ನ? ಇದನ್ನು ಜನ ಒಪ್ತಾರ? ಇಂಥ ಮಾತುಗಳಿಗೆ ಬೆಲೆ ಸಿಗುತ್ತಾ? ಹಾಗಿದ್ದ ಮೇಲೆ ಇದು ಆಟಂ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಇದ್ರಲ್ಲ, ಹಂಗಿದ್ದ ಮೇಲೆ ಈಗ ಕಾಂಗ್ರೆಸ್ ಆಟಂ ಬಾಂಬ್ ಇದು? ಇಂತಹ ಅನೇಕ ಪ್ರಶ್ನೆಗಳು ಹುಟ್ಕೊಳ್ತವೆ. ದಯವಿಟ್ಟು ಇದಕ್ಕೆ ನೀವು ಉತ್ತರ ಕೊಡಬೇಕು. ಕೆಲವರು ಇಷ್ಟ ಬಂದಂತೆ ಮನಬಂದಂತೆ ಮಾತಾಡ್ತಿದ್ದಾರೆ, ರಾಜಕೀಯ ಬೆರೆಸ್ತಿದ್ದಾರೆ. ದೇಶದ ಗೃಹ ಸಚಿವರು ನಾವು ಇಂಥ ಕಳಪೆ ಸಚಿವರನ್ನು ನೋಡೇ ಇರಲಿಲ್ಲ ಅಂತ ಕೂಡ ಹೇಳಿದ್ದೀರಿ. ಹೇಳಿದವರಲ್ಲಿ ಅನೇಕರು ಇನ್ನೂ ಅನುಭವದ ಕೊರತೆ ಇರತಕ್ಕಂಥವರು ಇದ್ದಾರೆ. ಕೆಲವರು ಬಾಲಕರಂತೆ ಮಾತಾಡ್ತಾರೆ. ಆ ಬಾಲಕರ ಬಗ್ಗೆ ನಾನು ಎಷ್ಟು ತಲೆ ಕೆಡಿಸ್ಕೊಳ್ಳಕ್ ಹೋಗೋದಿಲ್ಲ. ಆದ್ರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತನ್ನು ಹೇಳ್ತಾರೆ, ಮೊದಲು ರಾಜೀನಾಮೆ ಕೊಡಬೇಕಂತ. ನೀವು ನಿಮ್ಮ ಖಾತೆಯ ಬಗ್ಗೆ ಎಷ್ಟು ತಿಂಗಳಾದ ಮೇಲೆ ಮಾತಾಡ್ತಿದ್ದೀರಿ? ಇದುವರೆಗೂ ಮಾತಾಡ್ಲಿಕ್ಕಾಗಿದೆಯಾ? ಅದು ನಿಮಗೆ, ಆ ಖಾತೆಗೂ ನಿಮಗೂ ಸಂಬಂಧ ಇಲ್ದಾಗಿದೆ. ನೀವು ಆ ಖಾತೆ ಬಿಟ್ಟು ಎಲ್ಲವನ್ನೂ ಮಾತಾಡ್ತೀರಿ. ನಾನು ಒಂದು ಸಣ್ಣ ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ. ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವೀರಪ್ಪನವರು ಗೌರವಾನ್ವಿತ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿದ್ರು. ಆಗ ಗೃಹ ಸಚಿವರಾಗಿದ್ದವರು ಯಾರು ಸ್ವಾಮಿ? ನೀವೇನಾದ್ರೂ ಸಾಧನೆ ಮಾಡಿದ್ದುಂಟಾ ಅದರಲ್ಲಿ ಗೃಹ ಸಚಿವರಾಗಿ? ನಿಮ್ಮದು ಅವರನ್ನು ಕೇಳ್ಕೊಳ್ಳಿ. ಮಾನ್ಯ ದೊಡ್ಡ ಖರ್ಗೆ ಅವರು ಇದ್ದಿದ್ದು ರಾಜೀನಾಮೆ ಕೇಳಿದ್ರ ತಾವು? ಈಗ ಕೇಳಿ ಅದರ ಬಗ್ಗೆ ಉತ್ತರ ಕೊಡಿ. ಕಂಬಾಲಪಲ್ಲಿಯಲ್ಲಿ 7 ಜನ ಸಜೀವ ದಹನ ಆಗೋದ್ರು, ಅವರಿಗೆ ನ್ಯಾಯವೇ ಸಿಗಲಿಲ್ಲ. ಅದು ದಲಿತ ಸಮುದಾಯಗಳು. ಆಗಲೂ ಕೂಡ ನೀವೇ ಗೃಹ ಸಚಿವರಲ್ವಾ? ರಾಜೀನಾಮೆ ಕೊಟ್ಟಿದ್ರ? ಅವರಿಗೆ ನ್ಯಾಯ ಸಿಕ್ಕಿತ್ತಾ? ಹೋಗ್ಲಿ, ಕಾಂಗ್ರೆಸ್ ಸಮಯದಲ್ಲಿ ಎಂತೆಂಥ ಅನಾಹುತಗಳಾದವು. ಪ್ರಧಾನಮಂತ್ರಿಗಳಾಗ್ಲಿ ಗೃಹ ಸಚಿವರಾಗ್ಲಿ ರಾಜೀನಾಮೆ ಕೊಟ್ಟಿದ್ರ? ನೋಡಿ, ಆಂತರಿಕವಾಗಿ ಆಗ್ತಕ್ಕಂಥ ವಿಷಯ ಹೇಳ್ತೇನೆ ನಾನು. ನಾವು ಭಯೋತ್ಪಾದಕರನ್ನ ಯಾರೂ ಕೂಡ ಎಂಟರ್ಟೈನ್ ಮಾಡಬಾರದು, ಪ್ರೋತ್ಸಾಹಿಸಬಾರದು. ಅವರ ಬುರುಡೆ ಚೆಂಡಾಡ್ತಕ್ಕಂಥ ಕೆಲಸವನ್ನ ಎಲ್ಲರೂ ಮಾಡಬೇಕು. ಅಂತವರನ್ನ ತಂದು ಜೈಲಲ್ಲಿಟ್ರೆ ನಿಮ್ಮ ಪಕ್ಷದವರು ಎಲ್ಲರೂ ಸೇರಿ ಅವ್ರ ಜೊತೆಯಲ್ಲಿ ಚಕ್ಕಂದ ಆಡ್ತಿರಲ್ಲ ಸ್ವಾಮಿ, ಕುಡಿದು ಡ್ಯಾನ್ಸ್ ಮಾಡ್ತಿರಲ್ಲ, ಅವರಿಗೆ ಫೋನ್ಗಳೆಲ್ಲ ಕೊಡ್ತಿರಲ್ಲ, ಹಾಟ್ ಲೈನ್ ವ್ಯವಸ್ಥೆ ಕೊಡ್ತಿರಲ್ಲ. ನಾನು ಈಗಲೇ ಕೇಳ್ತೇನೆ, ಈ ಬಾಂಬ್ ಬ್ಲಾಸ್ಟ್ ಏನಾಗಿದೆ ಮೊನ್ನೆ 10ನೇ ತಾರೀಕು, ಇವತ್ತು ಉಗ್ರವಾದಿ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಈ ಫೋನ್ ಸಂಭಾಷಣೆ ಯಾರಿಗಾಗಿತ್ತು ಅಂತ ನೀವು ಇವಾಗ ರಿವೀಲ್ ಮಾಡಿ. ಹಾಗಾದ್ರೆ ಭವಿಷ್ಯ ಅವರಿಗೆ ಮಾತಾಡಿದ್ರ? ಇಲ್ಲ ಅವರು ಪಾಕಿಸ್ತಾನಕ್ಕೆ ಮಾತಾಡಿದ್ರ? ಬಾಂಗ್ಲಾದೇಶಕ್ಕೆ ಮಾತಾಡಿದ್ರ? ಅಥವಾ ನಿಮ್ಮಲ್ಲೇ ಏನಾದ್ರೂ ಮಾತುಕತೆ ನಡೆಯುತ್ತಾ? ಯಾವತ್ತು ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ನಿಮ್ಮನ್ನೇನಾದ್ರೂ ಕೇಳಿದ್ರ? ನಮಗೂ ಕೂಡ ಅನೇಕ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬರ್ತದೆ. ಆದ್ರೆ ತಿಳ್ಕೊಳ್ಳಿ, ಇದು ದೇಶ ಮೊದಲು ಅಂತಕ್ಕಂಥ ಒಂದು ಇದನ್ನು ಇಟ್ಕೊಂಡು ನಾವು ಹೋಗ್ತಾ ಇರ್ತಕ್ಕಂಥವ್ರು. ಹೊರದೇಶದಲ್ಲಿ ಹೋಗಿಯೂ ಈ ದೇಶವನ್ನ ನೀವು ಹರಾಜಿಗಿಡ್ತೀರಿ, ಇಲ್ಲಿದ್ರೂ ಕೂಡ ಹರಾಜಿಗಿಡ್ತೀರಿ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ನಮಗೆ ಬಹಳ ಅನುಕೂಲ ಆಗುತ್ತೆ ಬಿಹಾರ ಚುನಾವಣೆಯಲ್ಲಿ ಅಂತ ಹೇಳಿದ್ದೀರಿ. ಬಹಳ ಸಂತೋಷ, ನಿಮಗಾಗಿದೆ, ನೋಡಿದೆ ನಾನೀಗ. ಸುಮಾರು 150 ಸೀಟ್ಗೂ ಹೆಚ್ಚು NDA ಬರ್ತದೆ ಅಂತಕ್ಕಂಥದ್ದು ಬಂದಿದೆ. ನನಗೆ ಅನಿಸ್ತಾ ಇರತಕ್ಕಂಥದ್ದು, ಬಿಹಾರ ಚುನಾವಣೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಬದಲಾವಣೆಯ ದಿಕ್ಸೂಚಿ. ಇನ್ನು ಮುಂದೆ ನಿಮ್ಮ ಬಂಡವಾಳ ಜನರಿಗೆ, ಈ ದೇಶದ ಜನರಿಗೆ ಅರ್ಥ ಆಗಿದೆ. ನಿಮ್ಮ ಧರ್ಮಾಂಧತೆಯು ಕೂಡ ಅರ್ಥ ಆಗಿದೆ. ನೀವು ಈ ದೇಶವನ್ನ ಹರಾಜಿಗಿಡ್ತಕ್ಕಂಥವ್ರು, ತೊಂದರೆ ಕೊಡ್ತಕ್ಕಂಥವ್ರು ಅನ್ನೋದು ಅರ್ಥ ಆಗಿದೆ.
ಆದ್ರಿಂದಲೇ ನಾನು ಇವತ್ತು ಬಹಳ ಹೆಣ್ಣು ಮಕ್ಕಳನ್ನು ಗೌರವಿಸಿ ಮಾತಾಡ್ತೇನೆ. ನಾವು ಯಾವಾಗಲೂ ಅವರನ್ನು ಗೌರವಿಸ್ತೇವೆ. 66%ಗೂ ಹೆಚ್ಚು NDAಗೆ ಮತದಾರರಾಗಿದ್ದಾರೆ ಅವತ್ತು. ಅಂದ್ರೆ ಅವರಿಗೆ ಅರ್ಥ ಆಗಿದೆ ಈ ದೇಶದ ಸ್ಥಿತಿ ಗತಿ ಏನು ಅಂತಕ್ಕಂಥದ್ದು. ಆದ್ದರಿಂದ ಐ ಸಲ್ಯೂಟ್ ದಟ್ ವುಮೆನ್ ಕಮ್ಯುನಿಟಿ. ನೀವಾದ್ರೂ ಈ ದೇಶವನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಇನ್ನು ಮುಂದೆ ಯುವಕರು ಅರ್ಥ ಮಾಡ್ಕೊಳ್ತಾರೆ, ಹಿರಿಯರು ಅರ್ಥ ಮಾಡ್ಕೊಳ್ತಾರೆ. ಎಲ್ಲರೂ ಸೇರಿ ಈ ದೇಶವನ್ನ ಸುಭದ್ರವಾಗಿ ಕಟ್ತಾರೆ. ಅದರ ನಾಯಕತ್ವ ಸದಾ ನಮ್ಮ ಮೋದಿಜಿಯವರೇ ಇರ್ತಾರೆ. NDA ಅದರ ನಾಯಕತ್ವವನ್ನು ವಹಿಸ್ತದೆ. ಇನ್ನು ಮುಂದೆ ಕಾಂಗ್ರೆಸ್ಗೆ ದೇಶದಲ್ಲಿ ಭವಿಷ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಅವ್ರು ಏನೇನು ಪ್ರಾಕ್ಟೀಸ್ ಮಾಡ್ತಿರ್ತಾರೋ ಅದು ಸಹಜವಾಗಿ ಬಾಯಲ್ಲಿ ಬಂದ್ಬಿಡ್ತದೆ. ಅದನ್ನ ನಾನು ನನ್ನ ಬಾಯಲ್ಲಿ ಹೇಳಕ್ ಹೋಗೋದಿಲ್ಲ. ಅವರಿದುವರೆಗೂ ಏನೇನು ಕುಡಿಸಿದಾರೋ ಬೇರೆಯವರಿಗೆ ಅದು ಅವರ ಮಾತಿನಲ್ಲಿ ಬಂದಿದೆ. ಇದಕ್ಕೆ ಜನ ಏನು ಕುಡಿಸ್ಬೇಕು ಅವರಿಗೆ ಅದನ್ನ ಮುಂದಿನ ಚುನಾವಣೆಯಲ್ಲಿ ಕುಡಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.